ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಎಷ್ಟೇ ಟ್ರೈ ಮಾಡಿದ್ರು ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ಬಬ್ಲು. ಅವಳು ಎಲ್ಲದಕ್ಕೂ ತುಂಬ ಹಠ ಮಾಡ್ತಾಳೆ. ಅಮ್ಮನ ಮನೆಯಿಂದ ಬಂದಮೇಲಂತೂ ಸ್ವಲ್ಪ ಕಷ್ಟನೇ ಆಗಿಬಿಟ್ಟಿದೆ. ಅವಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮ್ಯಾನೇಜ್ ಮಾಡೋದು. ವಿಡಿಯೋಸ್ ಆವಾಗವಾಗ ಕ್ಯಾಪ್ಚರ್ ಮಾಡ್ತೀನಿ, ಬಟ್ ಕಂಟಿನ್ಯೂಸ್ ಆಗಿ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಬಬ್ಲು ಈಗ ವಾಕ್ ಮಾಡೋಕ್ಕೆಲ್ಲ ಶುರು ಮಾಡಿದ್ದಾಳೆ, ಸೊ ಹಾಗಾಗಿ ಅವಳನ್ನು ನೋಡ್ಕೊಳ್ಳೋದೇ ಆಗ್ಬಿಡುತ್ತೆ. ಇನ್ನು ಈ ವಿಡಿಯೋ ಬಂದು ನಾವು ಬ್ಯಾಂಗ್ಳೂರ್ಗೆ ಬಂದಮೇಲೆ ಅಕ್ಕ ನಮ್ಮ ಮನೆಗೆ ಬರ್ತಿದ್ಲು. ಸೊ ಅವಳು ಬರ್ತಾಳೆ ಅಂತ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ ಅವ್ರು ಬರ್ತಾರೆ ಅಂತ. ಬಬ್ಲು ಕೂಡ ಹೇಳ್ಕೊಡ್ತಾ ಇದ್ದೆ ಅಕ್ಕ ಅನ್ನು ಅಂತ. ಅಕ್ಕ 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 ಬಬ್ಲುಗೆ ಅಕ್ಕ ಬರ್ತಾಳೆ ಅಂತ ಅಕ್ಕ ಅಂತ ಹೇಳು ಅಂತ ಟಾರ್ಚರ್ ಮಾಡ್ತಾ ಇದ್ದೆ. ಫೈನಲಿ ಅವ್ರು ಕೂಡ ಬಂದರು. ಅವಳು ಬರೋ ಅಷ್ಟರಲ್ಲೇ ಒಂದು 7:38 ಆಗಿಬಿಟ್ಟಿತ್ತು. ಬಿಕಾಸ್ ನಿಕ್ಷಾ ಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಅವಳು ಬಂದಿದ್ದು. ಸೊ ಫೈನಲಿ ಬಂದರು. ಬಂದಿದ ತಕ್ಷಣ ಇಬ್ಬರು ಬಬ್ಲು ಜೊತೆ ಬ್ಯುಸಿ ಆಗಿಬಿಟ್ಟಿದ್ರು. ಇನ್ನು ನಮ್ಮ ಅಕ್ಕ ಬರ್ಡೇ ಕೂಡ 3 ಡೇಸ್ ಮುಂಚೆ ಆಗಿತ್ತು. ಸೊ ಅವಳು ಬಂದಿದ್ದು 3 ಡೇಸ್ ಆದಮೇಲೆ, ಹಾಗಾಗಿ ಅವತ್ತೇ ಕೇಕ್ ಕಟ್ ಮಾಡಿಸಿದ್ವಿ. ಖುಷಿ ಆಯಿತು. ಬರ್ತಡೇ ದಿನವೇ ಕೇಕ್ ಕಟ್ ಮಾಡ್ಸೋಕ್ಕಾಗಿಲ್ಲ ಬಿಕಾಸ್ ಅವಳು ಊರಲ್ಲಿದ್ಲು, ನಾನು ಬ್ಯಾಂಗ್ಳೂರಲ್ಲಿದ್ದೆ. ಹ್ಯಾಪಿ ಬರ್ಡೇ ಮೈ ಡಿಯರ್ ಸಿಸ್ಟರ್. ಯಾವಾಗಲೂ ಖುಷಿಯಾಗಿರು, ಹ್ಯಾಪಿಯಾಗಿರು, ಹೆಲ್ದಿಯಾಗಿರು. ಥ್ಯಾಂಕ್ ಯು ಸೋ ಮಚ್ ನಿನ್ನ ಸಪೋರ್ಟ್ಗೆ. ನನ್ನ ಜೊತೆ ಯಾವಾಗಲೂ ಹೀಗೆ ಇರು. ಅದಾದಮೇಲೆ ನಿಕ್ಷಾ ನನಗೇನೋ ಲೆಟರ್ ತೊಗೊಂಬಂದಿದ್ಲು. ಅವಳು ಬಂದಾಗ ಏನಾದರೂ ಒಂದು ತೊಗೊಂಡು ಬರ್ತಾ ಇರ್ತಾಳೆ. ಇವಾಗಿನ ಮಕ್ಕಳು ಕ್ರಿಯೇಟಿವ್ ಥಾಟ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ ಏಜಲ್ಲಿ ನಮಗೆಲ್ಲ ಕೊಡೋ ಹೋಮ್ವರ್ಕ್ನೇ ಬರೆಯೋದು ಕಷ್ಟ. ಇವರೆಲ್ಲ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಈಗಿನ ಜನ್ರೇಷನ್ ಹಾಗೇ ಇದೆ. ಪ್ರತಿ ಸಲ ಅವಳು ಬಂದಾಗಲೂ ಏನಾದರೂ ಒಂದು ಮಾಡ್ಕೊಂಬರ್ತಾಳೆ. ಪೇಂಟಿಂಗ್ ಅಥವಾ ಏನಾದರೂ ಈ ಥರ ಲೆಟರ್ಸು, ಬಬ್ಲುಗೆ ಏನಾದರೂ ಮಾಡೋದು, ಕ್ಲೇಯಲ್ಲಿ ಏನಾದರೂ ಮಾಡ್ಕೊಂಬರೋದು. ತುಂಬ ಖುಷಿಯಾಗುತ್ತೆ ಅವಳನ್ನು ನೋಡಿದ್ರೆ. ಥ್ಯಾಂಕ್ ಯು ಬಂಗಾರಿ. ಬಬ್ಲು ನಾನು ನಮ್ಮ ಅಕ್ಕ ಒಂದು ಕಡೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ, ಇಲ್ಲಿ ಇವರು ಅಕ್ಕ ತಂಗಿಯರಿಬ್ಬರು ಆಟ ಆಡ್ಕೊಂಡು ಕೂತಿದ್ದಾರೆ. ಹಾಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಮಲ್ಕೊಂಡ್ವಿ. ಇನ್ನು ಬೆಳಿಗ್ಗೆ ಎದ್ದು ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಮನೆಗೆ ರೇಷನ್ ಐಟಮ್ ತರೋದಿತ್ತು. ಎಲ್ಲರೂ ಡಿಮಾರ್ಟ್ ಕಡೆ. ಬಬ್ಲನ್ನ ಜೊತೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಐಟಮ್ಸ್ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಹೊರಗೆ ಬರೋಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು. ಒಂದು 9,000 ಏನೋ ಬಿಲ್ ಆಗಿತ್ತು. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಡಿಮಾರ್ಟ್ಗೆ ಹೋಗಿದ್ದು. ಇನ್ನು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಹಾಗೆ ಸಂಜೆ ಆಗೇ ಹೋಯಿತು. ಸೊ ಬಬ್ಲುಗೂ ಸಂಜೆ ಸ್ನಾನ ಮಾಡಿಸಿ ಎಲ್ಲರೂ ಫ್ರೆಶ್ ಅಪ್ ಆದ್ವಿ.
ನಮ್ಮ ಭಾವ ಕೂಡ ಬಂದಿದ್ರು ನಮ್ಮ ಅಕ್ಕನ ಕರ್ಕೊಂಡು ಹೋಗೋಕ್ಕೆ. ಎಷ್ಟು ಬೇಗ ಟೈಮ್ ಆಯಿತು ಅಂತಾನೆ ಗೊತ್ತಿಲ್ಲ. ಅವರಿದ್ದಾಗ ತುಂಬ ಬೇಜಾರಾಗ್ತಿತ್ತು ವಾಪಸ್ ಹೋಗ್ತಿದ್ದಾರೆ ಅಂತ. ಸೊ ಅವಳು ತುಂಬ ದಿನಗಳಾದ್ಮೇಲೆ ನಮ್ಮ ಭಾವನ ನೋಡಿದ್ದು. ದೊಡ್ಡಪ್ಪನ ನೋಡ್ತಿದ್ದಂಗೆ ನಮ್ಮನ್ನ ಮರ್ತೇ ಬಿಟ್ಲು. ಇಲ್ಲಿ ಅಕ್ಕ ಊಟಕ್ಕೆ ರೆಡಿ ಮಾಡ್ತಾ ಇದ್ಲು. ಊಟ ಎಲ್ಲ ಮುಗಿಸಿ ಅವರು ಒಂದು 5:30 ಹಿಂಗೆ ಹೊರಟ್ರು. ಇನ್ನು ಅವ್ರು ಆ ಕಡೆ ಹೋದ್ಮೇಲೆ ಇವರಿಬ್ರು ಅಪ್ಪ ಮಗಳು ಆಟ ಆಡ್ತಾ ಕೂತಿದ್ರು. ನೋಡಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ಇಬ್ರು ಮುದ್ದು ಕೊಟ್ಕೊಂಡು ಆಟ ಆಡ್ತಾ ಇದ್ರು. ಇದು ಯಾವಾಗಲೂ ಮಿಡಲ್ ಡೇಸ್ ಅಲ್ಲಿ ಕ್ಲಿಪ್ಸ್ ತಗೊಂಡಿದ್ದೆ. ಬುಜ್ಜಿ ಕೆಲಸದಿಂದ ಬಂದ್ಮೇಲೆ ಈ ಥರ ಅವಳಿಗೆ ಆಟ ಆಡಿಸ್ತಾ ಇರ್ತಾರೆ. ಮನೆ ತುಂಬ ಈ ಥರ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತಾರೆ. ಅವಳಿಗದು ತುಂಬ ಖುಷಿ ಕೊಡುತ್ತೆ. ಅವರಪ್ಪ ಜೊತೆ ಆಟ ಆಡೋದು ಎಲ್ಲ. ನನ್ನ ಜೊತೆ ಅಷ್ಟು ಅವಳು ಇಷ್ಟು ಫ್ರೀ ಆಗಿರಲ್ಲ. ಬಿಕಾಸ್ ನನಗೆ ಕೆಲಸ ಮಾಡಬೇಕು ಮತ್ತು ಅವಳನ್ನ ನೋಡ್ಕೊಳ್ಳೋದು ಅದರಲ್ಲೇ ನಾನು ಬ್ಯುಸಿ ಇರ್ತೀನಿ. ಅವಳಿಗೆ ಈ ಥರ ಎಲ್ಲ ನಾನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅವರಪ್ಪ ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಿರ್ತಾರೆ. ಅವಳು ಖುಷಿ ಕೊಡುತ್ತೆ. ಸ್ವಲ್ಪ ಹೊತ್ತು ಹಾಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. హలో ఎవరు ఇచ్చారు నిన్న ఎవరు ఇచ్చారు నీకు చెప్పా ఎవరు ఏడుస్తారు నిన్న నా వల్ల కాదమ్మా ఎంత చూపించేది నిన్న ఎంత చూపించేది చెప్పా ఎంత చూపించాలి నిన్న ఎన్ని సోపు ఇల్లంతా చూపించిందా 3 రౌండ్లు కొట్టినా మన ఇద్దరు నాకు తెలియదు నా వల్ల కాదమ్మా నువ్వు వద్దు చూడు దా ಅಪ್ಪ ಮಗಳು ಆಟ ಮುಗಿಯೋದೇ ಇಲ್ಲ. ನಮ್ಮ ಲೈಫಲ್ಲಿ ಬಬ್ಲು ಒಂಥರ ಬಿಗ್ ಮಿರಾಕಲ್. ಅವಳು ಬಂದಮೇಲೆ ಸಾಕಷ್ಟು ಬದಲಾವಣೆಗಳು ನಮ್ಮ ಲೈಫಲ್ಲಿ ಆಗಿದೆ. ಖುಷಿಯಾಗಿದ್ದೀವಿ. ಮೇನ್ ಬೇಕಾಗಿರೋದೇ ಅದು. ಹ್ಯಾಪಿಯಾಗಿದ್ದೀವಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.